ಸಮಗ್ರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಶುದ್ಧ ಆಲೋಚನೆಗಳು ಯಾವಾಗಲೂ ಜೀವನವನ್ನು ಪವಿತ್ರಗೊಳಿಸುತ್ತದೆ ಎನ್ನುವ ಹಾಗೆ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ನೀರಿನ ಸಂರಕ್ಷಣೆಗಾಗಿ ಯುವ ಕಾರ್ಯೋನ್ಮುಖತೆ, ಜನಜಾಗೃತಿ ಕಾರ್ಯಕ್ರಮಗಳು ಹಾಗೂ ಸೌರ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಭೂಮಿಗೆ ಬಂದ ಭಗವಂತನೇ ಎಂದು ಹೆಸರುವಾಸಿಯಾದಂತಹ ಸುಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಪೂಜ್ಯರು. ಈ ಪೂಜ್ಯರ ಸಮ್ಮುಖದಲ್ಲಿಯೇ ಈ ಕಾರ್ಯಕ್ರಮಗಳು ಚಾಲನೆಗೊಂಡವು. ಈ ಕಾರ್ಯಕ್ರಮದಲ್ಲಿ ಆ ಭಾಗದ ಶಾಸಕರು, ಸಚಿವರುಗಳು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿದರು. ಗುಲ್ಬರ್ಗ ಅಥವಾ ಈ ಶಹರಕ್ಕಿಂತ ಹೆಚ್ಚು ಒಳ್ಳೆಯ ಜಾಗ ಎಲ್ಲಿದೆ ಅಂತ ನೀವು ಹೇಳಬೇಕು. ಇಲ್ಲಿ ಬರಗಾಲ ನಿಮ್ಮ ಹಾಗೆ ಬರಗಾಲ ಕಂಡವರು ನಾವು ಯಾರೂ ಇಲ್ಲ. ನಮಗೆ ಕಳೆದ ವರ್ಷ ಮಳೆ ಕಡಿಮೆಯಾಗಿ ಬರಗಾಲದ ಸ್ಪರ್ಶ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ ಈ ಕಡೆ ಯಾವತ್ತೂ ನಿಮಗೆ ರೂಢಿ ಏನು ರೂಢಿ ಅಂತಂದರೆ ಮಳೆನೇ ಇಲ್ಲ, ಮಳೆ ಕಡಿಮೆ, ಮತ್ತು ಮಳೆಗೆ ಸರಿಯಾಗಿ ನಾವು ಧಾನ್ಯ ಬೆಳೀತೇವೆ ಅಥವಾ ಜೋಳ ಬೆಳೀತೇವೆ ಅಥವಾ ಕಬ್ಬ ಬೆಳೀತೇವೆ ಅಂತ ಹೇಳ್ತೀರಿ. ಆದರೆ ನಿಮ್ಮ ಹಾಗೆ ಕಷ್ಟಪಟ್ಟು ನಮಗೆ ಗೊತ್ತಿಲ್ಲ. ನಮ್ಮದು ಮಲೆನಾಡು, ನಮ್ಮ ಜಿಲ್ಲೆಗಳಲ್ಲೆಲ್ಲ ಮಲೆನಾಡಿನಲ್ಲಿ ಭಾಳ ಒಳ್ಳೆ ಮಳೆ ಬೆಳೆ ಆಗುತ್ತೆ. ಆದರೆ ನೀವು ಈ ಭಾಗದಲ್ಲಿ ಬಂದಂಥ ಕಷ್ಟ, ನೀವು ಪಟ್ಟಂತಹ ಅನೇಕ ಸಮಸ್ಯೆಗಳು, ಇದು ಸಾಮಾನ್ಯ. ನಾನು 82ನೇ ಇಲ್ಲಿ ಬಂದಾಗ ಬರಗಾಲ ಆಗತಾನೆ ಮುಗಿದಿತ್ತು. ಬರಗಾಲ ಮುಗಿದು ಎರಡು ಮೂರು ವರ್ಷ ತೀವ್ರವಾಗಿ ಜನಜೀವನದಲ್ಲಿ ಗೊಂದಲ ಆಗಿತ್ತು. ಆಗ ನಾನು ಭಾಳ ಹಳ್ಳಿಗಳಿಗೆ ಹೋಗಿದ್ದೀನಿ. ಚಿಂಚೋಳಿಯಿಂದ ಹಿಡಿದು ಇಲ್ಲೆಲ್ಲ ನಾನು ಬಹಳಷ್ಟು ತಿರುಗಾಡಿದ್ದೀನಿ. ಗಂಜಿ ಕೇಂದ್ರಗಳನ್ನು ಮಾಡಿದ್ದೀವಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸಿದ್ದೀವಿ. ಹಳ್ಳಿಗಳೆಲ್ಲ ಹೋಗಿ ನೋಡಿದ್ದೀನಿ. ನಾನು ಹಳ್ಳಿಗಳೇ ನೋಡಿದರೆ ಬರಗಾಲ ಅಂದರೆ ಕೆಲವರು ಒಳ್ಳೆ ಜರತಾರಿ ಸೀರೆ ಮತ್ತು ಜರತಾರಿ ರವಕೆ ಹಾಕಿದ್ದಾರೆ ಅಂತ ಕಂಡು ಬರ್ತಾ ಇತ್ತು. ನಾನು ಕೇಳಿದೆ, ಏನಪ್ಪ ಇದು ಅಂತ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಬಟ್ಟೆ ಎಲ್ಲ ಹಾಳಾಗೋಗಿದೆ, ಹೊಸ ಬಟ್ಟೆ ಕೊಡಲಿಕ್ಕೆ ನಮ್ಮದು ರೊಕ್ಕ ಇಲ್ಲ, ಅದಕ್ಕೆ ಮದುವೆ ಕೊಟ್ಟಂಥ ಸೀರೆನೆಲ್ಲ ಹಾಕ್ತಾ ಇದ್ದೀವಿ ಮೇಲೆ, ಆದ್ದರಿಂದ ಇವತ್ತು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಷ್ಟು ಕಷ್ಟಪಟ್ಟಂಥ ಮಹಿಳೆಯರು ಬೇರೆ ಯಾವ ಜಿಲ್ಲೆಯೂ ಇಲ್ಲ. ನಾನು ಹೋಗಿ ನಮ್ಮ ಊರಿಗೆ ಹೇಳ್ತಿದ್ದೆ, ನಾವು ಎಷ್ಟು ಪುಣ್ಯವಂತರು ಅಂತ ಹೇಳಿ ನಾವು ನಿಲ್ಲಿಸ್ಕೊಳ್ಬೇಕು. ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಮತ್ತು ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಬೇಕು. ಯಾಕೆಂದರೆ ನಮ್ಮನ್ನು ಗುಲ್ಬರ್ಗ ಅಥವಾ ಬೀದರ್ ಈ ಭಾಗದಲ್ಲಿ ಸೃಷ್ಟಿ ಮಾಡಿದೆ, ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದೆಲ್ಲಪ್ಪ ಅಂತ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಅಷ್ಟು ಕಷ್ಟಪಟ್ಟಿದ್ದೀರಿ ನೀವೆಲ್ಲ. ಮತ್ತು ನಾನು ಇಲ್ಲಿ ಬಂದು 8 ದಿವಸ ಇದ್ದೆ. 8 ದಿವಸ ಈ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿದ್ದೆ. ಮತ್ತು ಸ್ನಾನ ಮಾಡಿ ಇದ್ದಾಗ ನಮ್ಮ ಬೆರಳು ಸುತ್ತೆಲ್ಲ ಬಿಳಿ ಬಿಳಿ ಉಪ್ಪು ನೀರಿತ್ತು. ಅಂದರೆ ಉಪ್ಪು ನೀರಿಲ್ಲಿ ಎಷ್ಟು ಉಪ್ಪು ನೀರಿತ್ತು ಅಂತಂದರೆ ಕೈ ಬೆರಳುಗಳ ಮಧ್ಯೆ ಎಲ್ಲ ಬಿಳಿ ಬಿಳಿ ಉಪ್ಪು ಸಂಗ್ರಹ ಆಗ್ತಾ ಇತ್ತು. ಅಷ್ಟು ಕಷ್ಟಪಟ್ಟು ಜನ ನೀವು. ಹಾಗಾಗಿ ನಿಮಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಪಸ್ಸೆ ಅವರು ಏನು ಹೇಳಿದರು, ನೀರು ಉಳಿಸಿ ನೀರು ಪ್ರತ್ಯೇಕ ಮಾಡಿ ಅಂತೇಳಿ, ಇದು ಬಹಳ ಒಳ್ಳೆಯ ಮಾತು ಮತ್ತು ಈ ಭಾಗಕ್ಕೆ ಬಹಳ ಅತ್ಯಂತ ಸೂಕ್ತವಾದ ಮಾತು. ನಾವು ನೀರು ಉಳಿಸೋದಕ್ಕೂ ನೀರು ಉಳಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ನೀರನ್ನು ಪೋಲು ಮಾಡದೆ ಪ್ರತಿ ಹನಿ ಹನಿ ನೀರು ಉಳಿಸೋ, ಹನಿ ಹನಿ ಕುಡಿದರೆ ಹಳ್ಳ ಅಂತ ಒಂದು ಮಾತಿದೆ. ನಾವು ತಿರಸ್ಕರಿಸುವಂಥ ಎಷ್ಟೋ ವಿಷಯಗಳಿರ್ಬೋದು, ಅದರ ನೀರನ್ನು ಮಾತ್ರ ತಿರಸ್ಕರಿಸುವಂತಿಲ್ಲ. ಇಲ್ಲಿ ಬಟ್ಟೆ ಹೋಗಿ ನಮ್ಮ ಧರ್ಮಸ್ಥಳದಲ್ಲಿ ನದಿಯ ಹತ್ತಿರ ಹೋದರೆ ತುಂಬ ಸೀರೆಗಳಿರ್ತವೆ, ಮತ್ತು ಬೆಡ್ಶೀಟು ಮತ್ತು ರಾತ್ರಿ ಮಲಗೋ ಹಾಸಿಗೆಗಳೆಲ್ಲ ತಂದು ಅಲ್ಲಿ ಒಣಸಿಗೆ ಹಾಕಿದ್ದಾರೆ. ನಮ್ಮವ್ರು ಕೇಳ್ತಾರೆ, ಏನಿದು ಇಷ್ಟು ಬಳಸ್ತೀವಿ ನೀವು, ಇಲ್ಲಿಯೇ ನಿಮ್ಮ ಮನೆಯಲ್ಲಿ ನೀರು ಹೋಗೋದಿಲ್ಲ. ನಾನು ಹೇಳ್ತೀನಿ, ಅವರು ಮನೆಯಲ್ಲಿ ನೀರಿಲ್ಲದೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಬಟ್ಟೆ ಹೋಗುದು, ಇಲ್ಲೇ ಒಣಗಿಸ್ಕೊಂಡು ಹೋಗ್ತಾರೆ ಅಂತೇಳಿ. ಹಾಗಾಗಿ ನಮಗೆ ಭಾಳ ಸಮಸ್ಯೆ ಆಗುತ್ತೆ. ಕೆಲವು ಸಲ ಬಟ್ಟೆ ಒಣಗಿಸೋಕ್ಕೆ ಜಾಗ ಸಿಗೋದು ಅಷ್ಟಾಗುತ್ತೆ. ಆಮೇಲೆ ಇಲ್ಲಿ ಬಹಳ ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಿ. ನಮ್ಮ ಜಿಲ್ಲೆಗಳಲ್ಲಿ ಇಲ್ಲಿ ಎಷ್ಟೋ ಜನ ಶೌಚಾಲಯವನ್ನು ಉಪಯೋಗಿಸೋದಿಲ್ಲ ಅಂತ ಹೇಳ್ತಾರೆ. ಶೌಚಾಲಯವನ್ನು ಉಪಯೋಗಿಸೋದಿಲ್ಲ ಅಂತ. ಯಾಕೆ ಶೌಚಾಲಯ ಉಪಯೋಗಿಸೋದಿಲ್ಲ ಅಂತ ನಾನು ಹೇಳ್ತೀನಿ ಅವರಿಗೆ, ಹಾಗೆ ಹೇಳಬೇಡಿ. ಅವ್ರಿಗೆ ನಿಜವಾಗಿ ಸಮಸ್ಯೆ ನೀರಿದ್ದು. ಶೌಚಾಲಯವನ್ನು ಬಳಸಿದರೆ 30 ಲೀಟರ್ ನೀರು ಅದಕ್ಕೆ ಹಾಕಬೇಕಿಲ್ಲ, ಕೆಟ್ಟ ವಾಸನೆ ಬರುತ್ತೆ. 2-3 ದಿವಸದ ನಂತರ ಆ ಕಕ್ಕಸನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಅವರು ಹಿಂದಿನಾಗೆ ಇರಬೇಕಲ್ಲ, ಬದಲಾವಣೆ ಆಗಬೇಕು. ಕಕ್ಕಸ ಉಪಯೋಗಿಸಬೇಕು ಮತ್ತು ಬಚ್ಚಲ ಮನೆಯನ್ನು ಉಪಯೋಗಿಸಿಕೊಳ್ಬೇಕು. ಆ ಎಲ್ಲ ನೀರನ್ನು ಪೋಲು ಮಾಡದೆ ಸಂಗ್ರಹ ಮಾಡಿ, ಬಟ್ಟೆ ಹೋಗಿ ನೀರನ್ನು ಸಂಗ್ರಹ ಮಾಡಿ
ಮತ್ತು ಪಾತ್ರೆಗಳ ನೀರನ್ನು ಸಂಗ್ರಹ ಮಾಡಿ ಅದನ್ನೇ ಸೋಸಿ ಅದನ್ನು ಪಾಯ್ಖಾನೆಗಳಿಗೆ ಬಯಲಿಸಿದರೆ ಎಲ್ಲ ಶೌಚಾಲಯಗಳು ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಉಳಿಸುವಂಥದ್ದು, ಬಳಸುವಂಥದ್ದು, ಮೂರು ಕೂಡ ನೀವು ಮಾಡಬೇಕು. ನೀರನ್ನು ಉಳಿಸುವುದು, ನೀರನ್ನು ಬಳಸುವುದು ಎರಡನ್ನೂ ಕೂಡ ಭಾಳ ಎಚ್ಚರಿಕೆಯಿಂದ ಮಾಡಿದರೆ ನಿಮ್ಮ ಈ ಭಾಗದಲ್ಲಿ ಕೂಡ ನಮ್ಮ ಜಾಗದ ಹಾಗೆ ಕಷ್ಟ ಕಡಿಮೆ ಆಗಿದೆ. ಭಾಳ ಜನ ನಮ್ಮಲ್ಲಿ ಇಲ್ಲಿಂದ ಬರ್ತಾರೆ. ಅವಾಗ ಅಲ್ಲಿ ಹೇಳ್ತಿದ್ರು, ನಮಗೆ ದಕ್ಷಿಣ ಜಿಲ್ಲೆಯಲ್ಲಿ ಹೇಗೆ ದುಬಾಯಿ ಮತ್ತು ಬೇರೆ ರಾಜ್ಯಗಳಿಗೆ ಹೋದರೆ, ದೇಶಗಳಿಗೆ ಹೋದರೆ ಅಲ್ಲಿ ಸುಖ ಸಿಗ್ತದೆ, ಅದೇ ನಮ್ಮ ಈ ಗುಲ್ಬರ್ಗ, ಬೀದರ್, ಈ ಕಡೆ ಬಿಜಾಪುರ, ಈ ಕಡೆಯವರಿಗೆ ನಮ್ಮ ದಕ್ಷಿಣ ಜಿಲ್ಲೆ ಬಂದ ಸ್ವರ್ಗ ಅವರಿಗೆ ಅಷ್ಟು ಅಲ್ಲಿ ಸಂತೋಷ ಆಗುತ್ತೆ ಅಂತೇಳಿ. ಹಾಗಾಗಿ ನೀರು ಉಳಿಸಿ, ನೀರು ಬಳಸಿ ಜಾಗ್ರತೆ ನಿಮಗೆ ಹೇಳಬೇಕಾದ್ದು. ನೀವು ಅದನ್ನು ಖಂಡಿತವಾಗಿ ಎಚ್ಚರಿಕೆಯಿಂದ ಪಾಲ್ಗೊಳ್ಳಬೇಕು, ಎಚ್ಚರಿಕೆಯಿಂದ ನೀವು ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳು ನಮ್ಮ ಯೋಜನೆಯಿಂದ ಜಾರಿಯಾಗಿದೆ. ನಾವು ಯೋಜನೆಯಿಂದ ಜಾರಿ ಮಾಡುವ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹತ್ರ ನೀವು ಕೇಳಿಯೇ ನಾವು ಬರೋದಿಲ್ಲ, ನಾವೇ ಕಾರ್ಯಕ್ರಮ ತೆಗೆದುಕೊಂಡು ಬರ್ತೀವಿ. ಉದಾಹರಣೆಗೆ ಈಗ ನಮ್ಮ ಜನಜಾಗೃತಿ ಕಾರ್ಯಕ್ರಮ, ಇಲ್ಲಿ ರಾಜನಾಥರವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ವಿವೇಕ್ ಬಾಯ್ಸ್ ಅವರು ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ರು. ಯಾಕೆ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ರೆ ಯಾರು ಕೇಳಿ ಮಾಡಿದ್ದಲ್ಲ, ಅದು ನಾವೇ ನಮಗೆ ಅನಿಸಿದ್ದು ಏನಂದರೆ, ಎಲ್ಲ ಮನೆಯಲ್ಲಿ ಸಂಪತ್ತಿ ಒಂದು ಸಣ್ಣ ಪಾತ್ರೆ ತೂತಿದೆ. ಆ ತೂತಿದ್ರೆ ಏನಾಗಿದೆ, ನಿಮಗೆ ಒಂದು ಭಾಗ್ಯದ ಪಾತ್ರೆಯನ್ನು ಕೊಟ್ಟು ಮನೆಗೆ ತಗೊಂಡು ಹೋಗೋದ್ರಿಂದ ತೂತಿದ ಮನೆಗೆ ಹೋಗುವಾಗ ಎಲ್ಲ ನೀರು ಸೋರಿ ಹೋಗಿರ್ತದೆ. ಆ ರೀತಿ ಆಗಬಾರ್ದು, ಸೋರಿ ಹೋಗಬಾರ್ದು. ಅದೆಲ್ಲ ಉಳಿಬೇಕು ಅಂತಾದರೆ ಜನಜಾಗೃತಿ ಮಧ್ಯವರ್ತಿಗಳು ಮಾಡಿದರೆ ಮಾತ್ರ ಅವರಿಗೆ ಕೆಲ ಸಂಸಾರ ಸಿಗುತ್ತೆ ಅಂತ ಹೇಳಿ ನಾವಾಗೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ. ನಿಮ್ಮ ಹತ್ರ ಕೇಳಿ, ನೀವು ಕೇಳಿ ಬೇಡಿಕೊಂಡು ಮಾಡಿದ್ದಲ್ಲ, ಅಂದರೆ ನಿಮ್ಮ ಚಿಂತನೆ ನಾವು ಮಾಡ್ತೇವೆ. ಮಾಡಿ ಈಗ ಅಂಗವೈಕಲ್ಯರಿಗೆ ಇಲ್ಲಿ ವಸ್ತುಗಳನ್ನು ಕೊಟ್ಟಿದ್ದೇವೆ, ಮತ್ತು ಮಹಿಳೆಯರಿಗೆ ಕೆಲವಾರು ಬಾರಿ ಅನೇಕ ಸವಲತ್ತುಗಳನ್ನು ಕೊಡ್ತೇವೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಶೌರ್ಯ ಕಾರ್ಯಕ್ರಮದ ಜೊತೆಗೆ ವಾತ್ಸಲ್ಯ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿ ಮುದುಕರಿಗೆ ಮನೆಗಳನ್ನು ಕಟ್ಟಿಕೊಡುವ ವ್ಯವಸ್ಥೆಯನ್ನು ಮಾಡಿದೆ. ಇದರಲ್ಲಿ ಯಾಕೆ ಮಾಡ್ತೀರಿ ಅಂತಂದರೆ, ನಾವು ಕಣ್ಣಾರ ಕಂಡು ಅವರ ಜನಜೀವನದಲ್ಲಿ ಇರುವಂಥ ಕಷ್ಟವನ್ನು ಕಂಡು ಆ ಕಷ್ಟಕ್ಕೆ ಸ್ಪಂದಿಸಬೇಕಾದ ನಮ್ಮ ಧರ್ಮ. ಮಂಜುನಾಥ ಸ್ವಾಮಿ ಆದೇಶ ಅದೇ ಇದೆ. ಏನಂದರೆ, ಧರ್ಮದಲ್ಲಿ 4 ದಾನಗಳಿದ್ದಾವೆ: ಅನ್ನದಾನ, ವಿದ್ಯಾದಾನ, ಔಷಧದಾನ. ಇನ್ನು ಕೊನೆಯದು ಅಭಯದಾನ. ಅಭಯದಾನ ಅಂತಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು. ಎಲ್ಲ ಧರ್ಮದಲ್ಲಿ ಹಿಡಿದಂಥ ಒಂದು ಸಂದೇಶ ಅಂತಂದರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಅಂತ. ಕಷ್ಟದಲ್ಲಿರೋರು ಕೇಳುವವರೆಗೆ ಕಾಯಬೇಡಿ ಅಂತ. ಅವರಿಗೆಲ್ಲ ಕಷ್ಟ ಬಂದು ಅವರು ಬಹಳಷ್ಟು ನರಕಿ ಕಷ್ಟಪಟ್ಟಿದ್ದಾಗ ಆಮೇಲೆ ಹೋಗಿ ನಾವು ಮಾಡೋದಕ್ಕೂ ಮೊದಲೇ ಇಂತಹ ಕಷ್ಟ ಬರುತ್ತಂತ ಯೋಚಿಸಿ ಮಾಡೋದಕ್ಕೆ ಭಾಳ ವ್ಯತ್ಯಾಸ. ನಾವು ಯಾವಾಗ ನಮ್ಮ ಕಾರ್ಯಕರ್ತರು ಮೊದಲೇ ಹೋಗಿ ನಿಮ್ಮ ಮನೆಗೆ ಬಂದು ಅವರು ಸಹಾಯ ಮಾಡ್ತಾರೆ. ಹಾಗಾಗಿ ನಮ್ಮ ಯೋಜನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಶಿಸ್ತನ್ನು ಪಾಲಿಸಿ, ಯೋಜನೆಯ ಸದಸ್ಯರಾಗಿ ಯೋಜನೆಯನ್ನು ಉಳಿತಾಯ ಮಾಡಿ ನಾನು ಹೇಳಿದ್ದೇನೆ. ಉಳಿತಾಯ ಮಾಡಿದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಕೇವಲ 10 ರೂಪಾಯಿ, ಏನೇ 10 ರೂಪಾಯಿಯಿಂದ ಭಾಳ ಸಲಿಗೆ ಮಾತಾಡ್ತೀವಿ. ಆದರೆ ಒಂದು 10 ರೂಪಾಯಿ ಉಳಿಕೆಯಲ್ಲಿ 550 ಕೋಟಿ ರೂಪಾಯಿ ಉಳಿತಾಯ ಕೇವಲ 10 ರೂಪಾಯಿ ಉಳಿತಾಯದಿಂದ ಆಗಿದೆ. ಗುಲ್ಬರ್ಗ ಪ್ರದೇಶದಲ್ಲಿ ಮಾತ್ರ, ಬೇರೆ ರಾಜ್ಯದಲ್ಲ. ಹಾಗಾಗಿ ನಿಮಗೆ ಆಶ್ಚರ್ಯ ಆಗುತ್ತೆ, 550 ಕೋಟಿ ರೂಪಾಯಿ ನಾವು ಉಳಿಸಿದ್ದೀವ ಅಂತ. ನೀವು ಉಳಿಸಿದ್ದೀರಿ, ಇದು ನಮ್ಮ ಖಾತೆಯಲ್ಲಿ, ನಿಮ್ಮ ಖಾತೆಯಲ್ಲೇ ಇದೆ. ಇದು ನಾವು ನಮ್ಮ ಖಾತೆಗೆ ತೆಗೆದುಕೊಳ್ಳಿಲ್ಲ, ಮತ್ತು ನಾವು ಯಾವುದೇ ಕಾರಣಕ್ಕಾಗಿ ಈ ಹಣವನ್ನು ಸಾಲಕ್ಕೆ ಬಳಸಿಕೊಳ್ಳುವುದಿಲ್ಲ. ಹೀಗೆ ಇವತ್ತು ಅನೇಕ ರೀತಿಯ ಕಾರ್ಯಕ್ರಮಗಳು, ಬಾನಮುಕ್ತರು ಎಷ್ಟು ಜನ ಆಗಿದ್ದಾರೆ, ಅದರಿಂದ ಎಷ್ಟು ಲಾಭ ಆಗಿದೆ, ಎಷ್ಟು ಪ್ರಯೋಜನ ಆಗಿದೆ ನಿಮಗೆ ಗೊತ್ತಿದೆ. 980 ನವಜೀವನ ಸಮಿತಿಗಳನ್ನು ಬೇರೆ ಬೇರೆ ಮಾಡಿದ್ದೇವೆ. ಎಲ್ಲ ಕಡೆ ನಾನು ನೋಡ್ತೇನೆ, ಜನಜಾಗೃತಿ ವೇದಿಕೆ ಅಧ್ಯಕ್ಷರಿಗೆ ಬಹಳ ಗೌರವ ಇರುತ್ತೆ. ಯಾವ ಊರಿಗೆ ಹೋದರೂ ಕೂಡ ಬಹಳ ಹೆಮ್ಮೆ ಇದೆ, ನಾನು ಜನಜಾಗೃತಿ ವೇದಿಕೆ ಅಧ್ಯಕ್ಷರಿ ಅಂತಾರೆ. ಅಂದರೆ ಅಷ್ಟು ಹೆಮ್ಮೆ ಅವರಿಗೆ, ನಮ್ಮ ಸದಸ್ಯರಿಗೆ ಅಷ್ಟು ಹೆಮ್ಮೆ. ಅಂತಹ ಕಾರ್ಯಕ್ರಮ ಈಗ ಈ ವರ್ಷ ಕೆರೆಗಳ ನೀರನ್ನು ಹೂಳು ತೆಗೆದು ಕೆರೆಗಳ ಮರುಬಳಕೆ ನೀರನ್ನು ಸದ್ಬಳಕೆ ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಕಾರ್ಯಕ್ರಮದಿಂದಾಗಿ ಬಹಳಷ್ಟು ಮಂದಿ